ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮತ್ತೊಂದು ಬೇಬಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬೇಬಿ ಕುಚ್ಚನ್ನ ಮಾಡ್ಕೊಳ್ಳೋದಕ್ಕೆ 170 ದಾರನ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 340 ದಾರ ಆಗುತ್ತೆ. ನಾನಿಲ್ಲಿ ನೀಡಲಿಂದ ಸೀರೆಗೆ ಮೊದಲಿಗೆ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ನೀಡಲಿಲ್ಲ ಅಂದರೆ ದಪ್ಪ ಸೂಜಿ ಇರುತ್ತಲ್ಲ, ಅದರಿಂದನೂ ಸಹ ನೀವು ಸೀರೆಗೆ ಹೋಲ್ನ ಮಾಡ್ಕೋಬೋದು. ನೋಡಿ, ಹೋಲ್ನ ಮಾಡಿ ಆದಮೇಲೆ ಏನು ರೆಡಿ ಮಾಡ್ಕೊಂಡಿರ್ತೀವೋ ಆ ದಾರನ ಇಲ್ಲಿ ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಹಾಕಿಬಿಟ್ಟು ಎಲ್ಲ ದಾರನೂ ಸಮಕ್ಕೆ ಮಾಡ್ಕೋಬೇಕು. ನಾನಿಲ್ಲಿ 150 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 300 ದಾರ ಆಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ದಪ್ಪ ಕುಚ್ಚು ಬೇಕು ಅನ್ನೋರು ಇನ್ನು ಎಕ್ಸ್ಟ್ರಾ ದಾರನ ಸೇರಿಸ್ಕೋಬೋದು. ಅಂದರೆ 167 170 ದಾರನೂ ಕೂಡ ನೀವು ತಗೊಂಡು ಕುಚ್ಚನ್ನ ಮಾಡ್ಕೋಬೋದು. ನೋಡಿ, ನಾನಿವಾಗ ಜರಿ ದಾರದಿಂದ ಕುಚ್ಚನ್ನ ಒಂದು ರೌಂಡ್ ಸುತ್ತಕೊಂಡು ಎರಡನೇ ರೌಂಡಲ್ಲಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾಟ್ನ ಹಾಕಿ ಆದಮೇಲೆ ಇವಾಗ ಸೂಜಿಗೆ ಒಂದು ಪರ್ಲ್ ಬೀಡನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದವರು ಗೋಲ್ಡ್ ಕಲರ್ ಬೀಡನ್ನು ಸಹ ಸೇರಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಪರ್ಲ್ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೀಡನ್ನ ಮುಂದೆ ಮಾಡ್ಕೋಬೇಕು. ಕುಚ್ಚನ್ನ ಮೇಲ್ಭಾಗದಲ್ಲಿ ಬರೋ ಥರ ಮುಂದೆ ಮಾಡಿಕೊಂಡು ನೀವು ನಾಟ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಮತ್ತೆ ನಾನು ಅದೇ ಬೀಡಿಂದ ಸೂಜಿನ ಪಾಸ್ ಮಾಡಿಕೊಂಡು ಮತ್ತೆ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ಬೀಡ್ ಹಿಂಭಾಗದಲ್ಲಿ ಹೋಗಲ್ಲ. ನೋಡಿ, ಈ ರೀತಿಯಾಗಿ ಟೈಟಾಗಿ ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಹಿಂಭಾಗದಿಂದ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸೂಜಿನ ಪಾಸ್ ಮಾಡಿಕೊಂಡು ನೀವು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ನೀವು ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೀವು 1 ಇಂಚಿಗೂ ಕುಚ್ಚನ್ನ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಸಮಕ್ಕೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನೀವು ಇದೇ ರೀತಿಯಾಗಿ ಪರ್ಲ್ ಬೀಡನ್ನ ಸೇರಿಸ್ಕೊಂಡು ಬೇಬಿ ಕುಚ್ಚನ್ನ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಈಸಿ ಇದೆ. ನಾರ್ಮಲ್ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ನೀವು ಸಹ ಕುಚ್ಚನ್ನ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.